ಈ ಒಂದು ಉದ್ದೇಶದಿಂದ ನಮ್ಮ ರೂಪೇಶ್ ರಾಜಣ್ಣ ಅವರ ಈ ಕನ್ನಡ ಕುಣಿತ ಕಾರ್ಯಕ್ರಮಕ್ಕೆ ನಮ್ಮ ಗಿಲ್ಲಿ ನಟ ಅವರು ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಹೋಗಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ಗಿಲ್ಲಿ ನಟ ಅವ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ. ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರು ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಲ್ಲಿರುವ ವಾರ್ ಮೆಮೋರಿಯಲ್ ಹಾಲ್ಗೆ ಇದೇ ಮಾರ್ಚ್ 28ನೇ ತಾರೀಕು ಸಂಜೆ 6 ಗಂಟೆಗೆ ಬರ್ತಿದ್ದಾರೆ. ಅದು ಯಾಕೆ, ಏನು, ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಓದ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ಈಗ ನಮ್ಮ ಗಿಲ್ಲಿ ನಟ ಅವರು ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಲ್ಲಿರುವ ವಾರ್ ಮೆಮೋರಿಯಲ್ ಹಾಲ್ಗೆ ಇದೇ ಮಾರ್ಚ್ 28ನೇ ತಾರೀಕು ಯಾಕೆ ಬರ್ತಾರೆ ಅಂತ ಹೇಳ್ತೀನಿ. ನಮ್ಮ ನಿಮ್ಮೆಲ್ಲರ ಕನ್ನಡ ಹೋರಾಟಗಾರರಾದ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಒಂದು ಕನ್ನಡ ಕುಣಿತ ಎನ್ನುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗಿಲ್ಲಿ ನಟ ಅವರು ಹೋಗ್ತಿದ್ದಾರೆ. ಏನಪ್ಪ ಇದು, ಗಿಲ್ಲಿ ನಟ ಅವರು ಈ ಒಂದು ಕಾರ್ಯಕ್ರಮ ಹೋಗ್ತಿದಾರ ಅಂತ ಅನ್ಕೊಂತೀರಾ? ಅವ್ರು ಹೋಗೋ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ರೂಪೇಶ್ ರಾಜಣ್ಣ ಅವರು ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗೆ ಅವರೊಂದು ವಿಡಿಯೋ ಮಾಡಾಕಿದ್ರು. ನನ್ನ ಒಂದು ಸಪೋರ್ಟ್ ಗಿಲ್ಲಿಗೆ, ತಪ್ಪದೆ ನಮ್ಮ ಕನ್ನಡದ ಜನತೆ ಗಿಲ್ಲಿ ನಟ ಅವರಿಗೆ ವೋಟ್ ಹಾಕೋದರ ಮುಖಾಂತರ ಅವರನ್ನು ಗೆಲ್ಲಿಸಿ ಅಂತಂದೇಳಿ ಒಂದು ವಿಡಿಯೋ ಮಾಡಿದ್ರು. ನಾನು ಕೂಡ ವಿಡಿಯೋ ನೋಡಿದ್ದೆ, ನೀವೆಲ್ಲರೂ ನೋಡಿರ್ತೀರ. ಈ ಒಂದು ರೂಪೇಶ್ ರಾಜಣ್ಣ ಅವರ ಅಭಿಮಾನಕ್ಕೋಸ್ಕರ ನಮ್ಮ ಗಿಲ್ಲಿ ನಟ ಅವರು ಮಾರ್ಚ್ 28ನೇ ತಾರೀಕು ಕನ್ನಡ ಕುಣಿತ ಎನ್ನುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೋಗ್ತಿದ್ದಾರೆ. ಈ ಒಂದು ಕನ್ನಡ ಕುಣಿತದ ಹಬ್ಬದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಕನ್ನಡ ಹಾಡುಗಳ ಹಬ್ಬ. ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಹೋಗ್ತಾ ಇದ್ರ ಅವರಿಗೆ ನೋಡಿ ಒಂಥರ ರಸದೌತಣ, ಕನ್ನಡದ ಹಾಡುಗಳ ರಸದೌತಣ ಸಿಗುತ್ತೆ ನಿಮಗೆ. ಹಾಗಾಗಿ ನಮ್ಮ ಗಿಲ್ಲಿ ನಟ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಳೋಕೆ ಇನ್ನೊಂದು ಕಾರಣ ಇದೆ. ಏನಪ್ಪಾ ಅಂದ್ರೆ, ಕನ್ನಡ. ನಮ್ಮ ಗಿಲ್ಲಿ ನಟ ಅವರಿಗೆ ಕನ್ನಡ ನೆಲ, ಜಲ, ಸಂಸ್ಕೃತಿ ಬಗ್ಗೆ ಅಪಾರವಾದ ಗೌರವವಿದೆ. ಯಾಕಂದ್ರೆ ಅವರು ಈ ಒಂದು ಮಟ್ಟಕ್ಕೆ ಬರಕ್ ಕಾರಣ ನಮ್ಮ ಕರುನಾಡ ಜನತೆ. ಹಾಗಾಗಿ ನಮ್ಮ ಕನ್ನಡಿಗರ ಮೇಲೆ ಅವರಿಗೆ ಅಪಾರವಾದ ಪ್ರೀತಿ, ವಿಶ್ವಾಸ, ಅವ್ರ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ನಮ್ಮ ಕನ್ನಡದ ಜನತೆ ನಮ್ಮ ಗಿಲ್ಲಿ ನಟ ಅವ್ರನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆ ಅವರಿಗೆ ತುಂಬಾನೇ ಇದೆ. ಆ ಕಾರಣದಿಂದಾಗಿ ಅವರೆಲ್ಲೇ ಹೋದ್ರೆ ಸಿಂಪಲ್ ಆಗಿ ಹೋಗ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದ ನಮ್ಮ ರೂಪೇಶ್ ರಾಜಣ್ಣ ಅವರ ಈ ಕನ್ನಡ ಕುಣಿತ ಕಾರ್ಯಕ್ರಮಕ್ಕೆ ನಮ್ಮ ಗಿಲ್ಲಿ ನಟ ಅವರು ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಹೋಗಿ ಈ ಒಂದು ಕನ್ನಡ ಕುಣಿತ ಕಾರ್ಯಕ್ರಮನ ಅಭೂತಪೂರ್ವ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಯಾರ್ಯಾರೆಲ್ಲ ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಲ್ಲಿ ಇದಿರೋ, ಆ ಭಾಗದಲ್ಲಿ ಯಾರ್ಯಾರೆಲ್ಲ ಇದಿರೋ ಅವರೆಲ್ಲರೂ ಮಾರ್ಚ್ 28ನೇ ತಾರೀಕು ಸಂಜೆ ಹೋಗಿ ಈ ಒಂದು ಕನ್ನಡ ಕುಣಿತ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ ಈ ಒಂದು ಕನ್ನಡ ಕುಣಿತ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ನಮ್ಮ ಗಿಲ್ಲಿ ನಟ ಅವರ ಜೊತೆ ಸ್ವಲ್ಪ ಹೊತ್ತು ನೀವು ಮಾತಾಡ್ಬೋದು, ಅವರೊಂದು ಕಾರ್ಯಕ್ರಮ ನೋಡ್ಬೋದು, ಅವರ ಒಂದು ಮಾತಿನ ಚಟಾಕಿಯನ್ನು ಕೇಳ್ಬೋದು, ಖುಷಿ ಪಡ್ಬೋದು. ಹಾಗೇನೆ ಗಿಲ್ಲಿ ನಟ ಅವ್ರ ಜೊತೆ ಯಾರ್ಯಾರೆಲ್ಲ ಒಂದು ಸೆಲ್ಫಿ ತೆಗೆಸ್ಕೋಬೇಕು, ಫೋಟೋ ತೆಗೆಸ್ಬೇಕು ಅಂತ ಆಸೆ ಇರುತ್ತೋ ಹೋಗಿ ಅವ್ರನ್ನ ಮೀಟ್ ಆಗಿ ಅಂತ ಹೇಳ್ತಾ, ನೀವೆಲ್ಲರೂ ತಪ್ಪದೆ ಇದೇ ಮಾರ್ಚ್ 28ನೇ ತಾರೀಕು ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಲ್ಲಿರುವ ವಾರ್ ಮೆಮೋರಿಯಲ್ ಹಾಲ್ಗೆ ಹೋಗ್ತೀರಿ ತಾನೆ? ಕನ್ನಡ ಕುಣಿತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ತಾನೆ? ಗಿಲ್ಲಿ ನಟ ಅವರನ್ನ ಮೀಟ್ ಮಾಡ್ತೀರಿ ತಾನೆ? ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ತೀರಿ ತಾನೆ? ತಪ್ಪದೆ ಹೋಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ನಮ್ಮ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಈ ಕನ್ನಡ ಕುಣಿತ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಯಾಗಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಅರಸ್ತೀನಿ ಅಂತ ಹೇಳ್ತಾ, ಜೈ ಕರ್ನಾಟಕ, ಜೈ ರೂಪೇಶ್ ರಾಜಣ್ಣ, ಜೈ ಪಳಾರ್ ಗಿಲ್ಲಿ.